ಪ್ರತಿಯೊಬ್ಬರ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದಾರೆ. ಏನಾಗುತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಗೆಳೆಯ. ಪ್ರಾಪರ್ಟಿನೆಲ್ಲ ಆಕ್ಷನ್ ಆಗ್ತಾರಂತೆ ಕಣೋ. ಅದರಲ್ಲೇ ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ ಪ್ರಾಪರ್ಟೀಸ್ ಎಲ್ಲ ಬರುತ್ತೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ಇನ್ಫ್ಯಾಕ್ಟ್ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಇನ್ಚಾರ್ಜ್ ಆಫೀಸರ್ ಇರ್ತಾರಲ್ಲ ಅವ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡೆ. ಅದನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಗೆಳೆಯ. ಇನ್ನೊಂದು ಸರ್ತಿ ಅವ್ರಿಗೆ ಕಾಲ್ ಮಾಡ್ತೀನೋ? ಅಲ್ಲ, ಒಂದು ಸರ್ತಿ ಮಾತಾಡಿ ಟೈಮ್ ಕೇಳು, ಕೊಟ್ಟರೆ ಉಸಿರಾಡೋಕ್ಕೆ ಅವಕಾಶ ಸಿಗುತ್ತೆ. ಹಾಂ, ಹೇಳಿ ಸರ್. ಸರ್, ನಾನು ಗೌತಮ್ ದಿವಾನ್. ನನಗೆ ವಿಷಯ ಗೊತ್ತಾಯಿತು ಸರ್. ಬಟ್ ನೀವು ರೈಡ್ ಮಾಡಿರೋ ವಿಷಯ ನನಗೆ ಗೊತ್ತಾಗಿದ್ದು ಬಹಳ ತಡ ಆಯಿತು. ನಾನು ಅಲ್ಲಿದ್ದಿದ್ರೆ ಹೇಗೋ ಸಾಲ್ವ್ ಮಾಡ್ತಾಯಿದ್ದೆ ಸರ್. ಪ್ರೊಸೀಜರ್ನ ಸ್ವಲ್ಪ ಹೋಲ್ಡ್ ಮಾಡೋಕ್ಕಾಗುತ್ತೆ ಸರ್. ನಾನೇ ಪರ್ಸ್ನಲಿ ಭೇಟಿ ಮಾಡಿ ನಿಮಗೆ ಎಲ್ಲನೂ ವಿವರಿಸ್ತೀನಿ. ಆದಷ್ಟು ಬೇಗ ಸಾಲ್ವ್ ಮಾಡ್ತೀನಿ ಸರ್. ಸಾರಿ ಸರ್, ಈಗಾಗಲೇ ಲೇಟ್ ಆಗಿದೆ. ನಿಮ್ಮ ಅಸೆಟ್ಸ್ಗಿಂತ ನಿಮ್ಮ ತಮ್ಮ ಮಾಡಿರೋ ಸಾಲನೇ ಜಾಸ್ತಿ ಆಗಿದೆ. ಬೇರೆ ದಾರಿ ಇಲ್ಲ ಸರ್, ನಾವು ಆಕ್ಷನ್ಗೆ ಹೋಗಲೇಬೇಕು. ಈಗ ಸದ್ಯದ ಪರಿಸ್ಥಿತಿಲಿ ನಿಮ್ಮ ಬಿಸ್ನೆಸ್ ಮುಂದುವರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂದರೆ ಈ ಕೇಸು ಬ್ಯಾಂಕ್ ಅಥಾರಿಟಿ ಕೈಯಲ್ಲಿ ಮಾತ್ರ ಇಲ್ಲ ಸರ್. ನಿಮ್ಮ ತಮ್ಮ ಇಲ್ಲೀಗಲ್ ಲಾಕ್ ಮಾಡಿ ಹಣ ಮಾಡೋಕ್ಕೆ ನೋಡಿದ್ದಾನೆ, ಜನಗಳಿಗೆ ಮೋಸ ಮಾಡಿದ್ದಾನೆ. ಅದು ಕೂಡ ಕೇಸ್ ಆಗಿದೆ. ಜೊತೆಗೆ ಬೇರೆ ಬೇರೆ ಸಾಲಗಳು ಇದೆ ಸರ್. ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈಗ ಪೊಲೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಸರ್. ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಯಾರು ಏನು ಮಾಡೋಕ್ಕಿಲ್ಲ ಸರ್, ಎಲ್ಲ ಕೈ ಮೀರೋಗಿದೆ. ಇದೊಂದು ಕೇಸ್ ಅಲ್ಲ ಸರ್, ಮಲ್ಟಿಪಲ್ ಕೇಸ್ ಇದೆ ನಿಮ್ಮ ತಮ್ಮನ ಮೇಲೆ. ಈಗ ನೀವೇನೇ ಮಾಡಿದ್ರು ಆ್ಯಕ್ಷನ್ ಆಗೋದು ನಿಲ್ಲಿಸೋಕ್ಕಾಗೋದಿಲ್ಲ ಸರ್. ಒನ್ ಚಾನ್ಸ್ ಕೊಡಿ ಸರ್. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಸರ್, ಪ್ಲೀಸ್. ಇಲ್ಲ ಸರ್, ಏನು ಮಾಡೋದಕ್ಕಾಗೋದಿಲ್ಲ. ನಾಳೆ ಆ್ಯಕ್ಷನ್ ಆಗಲೇಬೇಕು. ಈಗಾಗಲೇ ಪ್ರೆಸ್ ಮೀಟ್ ಕೂಡ ಆಗಿದೆ. ಎಲ್ಲ ನ್ಯೂಸ್ ಚಾನಲ್ ಇನ್ನೇನು ಬರುತ್ತೆ ಸರ್. ಸಾರಿ ಸರ್. ಏನೋ ಗೆಳೆಯ ಇದು.